ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬಕ್ಕೆ 45 ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡಿರೋ ಈ ಸಿನಿಮಾ ಬಗ್ಗೆ ಆಲ್ರೆಡಿ ಒಂದು ಟಾಕ್ ಇತ್ತು. ಸಿನಿಮಾ ಶುರುವಾದಾಗ, ಟೈಟಲ್ ರಿವೀಲ್ ಆದಾಗ, ಪೋಸ್ಟರ್ ಬಿಟ್ಟಾಗ, ಈಗ ಟೀಸರ್ ಬಿಟ್ಟಾಗ ಕೂಡ ಸಿನಿಮಾ ಸದ್ದು ಮಾಡ್ತಿದೆ, ಅದು ಒಳ್ಳೆ ರೀತಿಯಲ್ಲಿ. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಆ ಕ್ಯಾರೆಕ್ಟರ್ಸ್ಗಳನ್ನ ರಿವೀಲ್ ಕೂಡ ಮಾಡಿದ್ರು. ಆಗಸ್ಟ್ 15ಕ್ಕೆ ರಿಲೀಸ್ ಆಗುತ್ತೆ ಅಂತ ರಿಲೀಸ್ ಡೇಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ. ಈಗ ಟೀಸರ್ ರಿಲೀಸ್ ಮಾಡಿದ್ದಾರೆ. ಟೀಸರ್ ನೋಡಿ ನಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀವಿ, ನೋಡೋಣ ಬನ್ನಿ. ಇದು ಟೀಸರ್ ರಿವ್ಯೂ, ಡೀಪ್ ಅನಾಲಿಸಿಸ್ ಅಂತ ಏನೂ ಇಲ್ಲ. ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಟೀಸರ್ ನೋಡಿದಾಗ ಏನು ಅನ್ನಿಸ್ತು, ಎಷ್ಟು ಅರ್ಥ ಆಯಿತು ಅನ್ನೋದನ್ನು ಮಾತ್ರ ಹೇಳ್ತಿದ್ದೀವಿ. ಇದು ನಮ್ಮ ಒಪಿನಿಯನ್ ಅಷ್ಟೇ. ನಮಗೆ ಅನಿಸಿದ್ನ ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ. 45 ಸಿನಿಮಾ ಟೀಸರ್ 1 ನಿಮಿಷ 37 ಸೆಕೆಂಡ್ ಇದೆ. ಇದು ಆಕ್ಷನ್ ಕಾಮಿಡಿ ಫ್ಯಾಂಟಸಿ ಸಿನಿಮಾ ಅಂತ ಅನ್ಸುತ್ತೆ. ಟೀಸರ್ನಲ್ಲಿ ಮೊದಲು ಒಂದು ದೊಡ್ಡ ಡ್ರ್ಯಾಗನ್ ಹಾರಿ ಹೋಗುತ್ತೆ. ಅದು ಹಾರಿ ಹೋದ ಜಾಗ ಬೆಂಕಿ ಬಿದ್ದು ಎಲ್ಲ ನಾಶ ಆಗಿರೋ ಥರ ಕಾಣಿಸುತ್ತೆ. ಇದು ಸಿನಿಮಾದಲ್ಲಿ ಇನ್ನೊಂದು ಬೇರೆ ಪ್ರಪಂಚನೇ ಇದೆ ಅಂತ ತೋರಿಸುತ್ತೆ. ಮಧ್ಯ ಬೇರೆ ಬೇರೆ ಚಿತ್ರ ವಿಚಿತ್ರ ಕ್ರೀಚರ್ಗಳು ಕೂಡ ಬರ್ತವೆ. ಆಮೇಲೆ ಡೊಳ್ಳು ಕುಣಿತ ನಡುವೆ ಡ್ಯಾನ್ಸ್ ಮಾಡಿಕೊಂಡು ಶಿವಣ್ಣನ ಎಂಟ್ರಿ ಕೊಡ್ತಾರೆ. ಶಿವಣ್ಣನನ್ನ ಇಲ್ಲಿ ಶಿವನ ರೀತಿ ತೋರಿಸಿದ್ದಾರೆ ಅನ್ಸುತ್ತೆ, ಅಥವಾ ಸಿನಿಮಾದಲ್ಲಿ ದೇವರ ರೀತಿ, ಒಳ್ಳೆ ಒಂದು ರೀತಿ ಹೀರೋ ಅಂತಾನೂ ಹೇಳ್ಬೋದು. ಇನ್ನೊಂದು ಕಡೆ ಎಮ್ಮೆಗಳನ್ನ ಕಟ್ಟಿ ಹಾಕಿರೋ ಕೊಟ್ಟಿಗೆಯಲ್ಲಿ ಉಪೇಂದ್ರ ಅವರನ್ನ ತೋರಿಸ್ತಾರೆ. ಕೆಂಪು ಬಣ್ಣದಲ್ಲಿ ಉಪೇಂದ್ರ ಅವರನ್ನು ತೋರಿಸಲಾಗುತ್ತೆ. ಎಮ್ಮೆಗಳ ನಡುವೆ ತೋರಿಸೋದ್ರಿಂದ ಇವರನ್ನ ಯಮ ಅಂತಾನೂ ಅನ್ಕೋಬಹುದು, ಅಂದ್ರೆ ವಿಲನ್, ಕೆಟ್ಟ ವ್ಯಕ್ತಿ ಅನ್ನೋ ತರ. ಇವರ ಜೊತೆ ಮಳೆಯಲ್ಲಿ ನೆನೆಯುತ್ತಿರೋ ರಾಜ್ ಬಿ ಶೆಟ್ಟಿ ಅವರನ್ನ ತೋರಿಸ್ತಾರೆ. ಅವರು ಯಾವುದೋ ಅಪಾಯದಲ್ಲಿರೋ ತರ ಕಾಣಿಸುತ್ತೆ. ಇವರನ್ನ ನೋಡಿದ್ರೆ ಏನೋ ಕಷ್ಟದಲ್ಲಿರೋ ನಾರ್ಮಲ್ ವ್ಯಕ್ತಿ ತರ ಅನ್ಸುತ್ತೆ. ಮತ್ತೆ ಡ್ರ್ಯಾಗನ್ಗಳು ಬರ್ತವೆ, ಎಲ್ಲಾ ಕಡೆ ಬೆಂಕಿ ಎತ್ಕೊಂಡು ಉರಿಯುತ್ತಿರುತ್ತೆ. ಮೊದಲೇ ಹೇಳಿದ ಹಾಗೆ ಬೇರೆ ಒಂದು ಫ್ಯಾಂಟಸಿ ಲೋಕವನ್ನ ಡೈರೆಕ್ಟರ್ ಅರ್ಜುನ್ ಜನ್ಯ ಸೃಷ್ಟಿ ಮಾಡಿದ್ದಾರೆ. ಇದು ಆಗ್ತಿದ್ದಂಗೆ ಮನುಷ್ಯ ಸತ್ ಮೇಲೆ ತೋರಿಸೋ ಪ್ರೀತಿನ ಬದುಕಿದ್ದಾಗಲೇ ತೋರಿಸ್ಬೇಕು ಅನ್ನೋ ಒಂದು ಪಂಚ್ ಡೈಲಾಗ್ ಬರುತ್ತೆ. ಈ ಡೈಲಾಗ್ ಬರಬೇಕಾದ್ರೆ ಯಾರದ್ದೋ ಶವ ಸಂಸ್ಕಾರ ನಡೆಯುತ್ತಿರುತ್ತೆ. ಅದರಿಂದ ಸ್ವಲ್ಪ ದೂರದಲ್ಲೇ ಹೊಗೆಯಿಂದ ಆವರಿಸಿರೋ ಒಂದು ಮನುಷ್ಯನ ಆಕೃತಿ ನಿಂತಿರುತ್ತೆ. ಅದು ಆತ್ಮ ಅಂತ ಕೂಡ ಅನ್ಕೋಬಹುದು. ಯಾರೋ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ, ಅದು ಸಮುದ್ರ ಅನ್ಸುತ್ತೆ. ಹಾಗೆ ಒಂದು ಹಸು ರಕ್ತದ ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತಿರುತ್ತೆ, ಯಾರೋ ನೀರಲ್ಲಿ ಮುಳುಗ್ತಾರೆ. ರಾಜ್ ಬಿ ಶೆಟ್ಟಿ ಕನಸಿಂದ ಎಚ್ಚರ ಆಗ್ತಾರೆ. ಯಾವುದೋ ಒಂದು ಬೀದಿಲಿ ಬೆಂಕಿ ಮಧ್ಯೆ ರಾಜ್ ಬಿ ಶೆಟ್ಟಿ ಓಡ್ತಾರೆ. ಒಂದು ಎಮ್ಮೆಯ ಮುಖ ಇರೋ ಬೈಕ್, ಅದರ ಎರಡೂ ಸೈಡ್ನಲ್ಲಿ ಗನ್, ಸಿಗಾರ್ ಸೇತ ಉಪೇಂದ್ರ ಅವರು ಬರ್ತಾರೆ. ಮತ್ತೆ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ ಬಿ ಶೆಟ್ಟಿ ಅವರನ್ನು ತೋರಿಸಿದಾಗ ಐ ವಿಲ್ ಕಿಲ್ ಹಿಮ್, ಯು ಮಸ್ಟ್ ಸೇವ್ ಹಿಮ್ ಅಂತ ಡೈಲಾಗ್ ಬರುತ್ತೆ. ಇಷ್ಟೆಲ್ಲ ವಿಜುವಲ್ಸ್ ನೋಡಿದ್ಮೇಲೆ ಒಬ್ಬ ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾನೆ, ಒಬ್ಬ ಕಾಪಾಡೋಕೆ ಬರ್ತಾನೆ, ಮತ್ತೊಬ್ಬ ನಾಶ ಮಾಡೋಕೆ ಬರ್ತಾನೆ ಅಂತ ಅನಿಸ್ತಿದೆ. ನೆಕ್ಸ್ಟು ಶಿವಣ್ಣ ಮತ್ತು ಉಪೇಂದ್ರ ಅವರ ಫೇಸ್ ಆಫ್ ಆಗುತ್ತೆ. ನಾನು ಓಮ್ ಡೈರೆಕ್ಟರ್ ಅಂತ ಒಪ್ಪಿ ಹೇಳಿದ್ರೆ ಹೀರೋ ನಾನೇ ಅಂತ ಶಿವಣ್ಣ ಹೇಳ್ತಾರೆ. ಪಕ್ಕ ಈ ಡೈಲಾಗ್ ಅಭಿಮಾನಿಗಳಿಗೋಸ್ಕರನೇ ಇಟ್ಟಿರೋದು. ಇದು ಆದ್ಮೇಲೆ ಒಂದು ವಿಚಿತ್ರ ಕ್ರೀಚರ್ ಬರುತ್ತೆ. ಅದು ಮನುಷ್ಯನ ತರ ಇದೆ, ಆದ್ರೆ ಮನುಷ್ಯ ಅಲ್ಲ. ಅದು ಬಂದು ಗೆಟ್ ಹಿಮ್ ಆಫ್ಟರ್ 45 ಡೇಸ್ ಅಂತ ಹೇಳುತ್ತೆ. ಎಕ್ಸಾಕ್ಟ್ ಅದೇ ಡೈಲಾಗ್ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಅದೇ ಡೈಲಾಗ್ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೇನು ಕೇಳಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. 45 ಟೈಟಲ್ನ ಚೈನಿಂದ ಸುತ್ತಿದ್ದಾರೆ. ಇದರಲ್ಲಿ ಏನಾದರೂ ಮೀನಿಂಗ್ ಇರಬಹುದಾ? ಮೋಸ್ಟ್ಲಿ 45 ದಿನಗಳಲ್ಲಿ ನಡೆಯೋ ಕತೆ ಇದು ಅನ್ಸುತ್ತೆ, ಅಥವಾ ಕತೆಯಲ್ಲಿ 45 ದಿನ ಏನೋ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ನಡೆಯುತ್ತೆ ಅಂತ ಅನ್ಸುತ್ತೆ. ಏನೇ ಇರಲಿ, ಟೀಸರ್ ಚೆನ್ನಾಗಿ ಬಂದಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲ ರೀತಿ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ. VFX ಕೂಡ ಚೆನ್ನಾಗಿದೆ. ಕನ್ನಡಕ್ಕೆ ಹೊಸ ರೀತಿ ಪ್ರಯತ್ನ ಅಂತಾನೆ ಹೇಳ್ಬೋದು. ಆದರೆ ಫ್ಯಾಂಟಸಿ ವರ್ಲ್ಡ್ ಸಿನಿಮಾದಲ್ಲಿ ಎಷ್ಟಿರುತ್ತೆ, VFX ಸಿನಿಮಾದಲ್ಲೂ ಕೂಡ ಇದೇ ಥರ ಕ್ವಾಲಿಟಿ ಇರುತ್ತಾ ಅಂತ ನೋಡಬೇಕು. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋ ಆಗಿಲ್ಲ, ಎಲ್ಲರೂ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೇಕಿಂಗ್, ಆ್ಯಕ್ಷನ್, ವಿಜುವಲ್ಸ್, ಸ್ಕೇಲ್, BGM, ಗ್ರಾಫಿಕ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಸರ್ನಲ್ಲಿ ಸಿನಿಮಾ ಕತೆ ಬಗ್ಗೆ, ಬೇರೆ ಕ್ಯಾರೆಕ್ಟರ್ಸ್ ಬಗ್ಗೆ ಜಾಸ್ತಿ ಏನೂ ಹೇಳಿಲ್ಲ. ಸಿನಿಮಾದಲ್ಲಿ ಒಂದು ಫಿಲಾಸಫಿ ಇದೆ ಅಂತ ಡೈರೆಕ್ಟರ್ ಅರ್ಜುನ್ ಜನ್ಯ ಹೇಳ್ತಿದ್ದಾರೆ. ಆಗಸ್ಟ್ 15ಕ್ಕೆ ಅದೇನು ಅಂತ ನೋಡೋಣ. ಇದಿಷ್ಟು 45 ಟೀಸರ್ ಬಗ್ಗೆ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.